ಇದು ರಾಜ್ಯ ಬಜೆಟ್ 2025 ವಿಶೇಷ. ನಾನು ರಮಾಕಾಂತ್. ರಾಜ್ಯ ಬಜೆಟ್ ಅಂದ ತಕ್ಷಣವೇ ಮತ್ತಷ್ಟು ನಿರೀಕ್ಷೆಗಳು ಶುರುವಾಗ್ತವೆ. ಕೇಂದ್ರ ಬಜೆಟ್ ಅಂದ ತಕ್ಷಣ ಜನ ಯೋಚನೆ ಮಾಡೋದು ಇನ್ಕಮ್ ಟ್ಯಾಕ್ಸ್ದು ಕಥೆ ಏನಾಗುತ್ತೆ, ಉದ್ಯೋಗಿಗಳ ಇನ್ಕಮ್ ಟ್ಯಾಕ್ಸಲ್ಲಿ ಏನಾದರೂ ವಿನಾಯಿತಿ ಸಿಗುತ್ತಾ, ಈ ಥರ ಯೋಚನೆ ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮ ರಾಜ್ಯ ಅಂತ ಬಂದಾಗ ವಿಶೇಷವಾಗಿ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳ ಕಡೆಗೆ ಸ್ವಲ್ಪ ಜಾಸ್ತಿ ಫೋಕಸ್ ಆಗಿದೆ. ಸುತ್ತಿ ಬಳಸಿ ಗ್ಯಾರಂಟಿ ಯೋಜನೆಗೆ ಬಂದು ನಿಂತ್ಕೊಳ್ಳುತ್ತೆ. ಒಂದು 2 ತಿಂಗಳು ಮಹಿಳೆಯರಿಗೆ ಅಕೌಂಟ್ಗಳಿಗೆ ಹಣ ಬಂದಿಲ್ಲ ಅಂದ ತಕ್ಷಣ ಇಮಿಡಿಯೇಟಾಗಿ ಎಲ್ಲಿ ಹಣ ಅಂತ ಒಂದು ಕೂಗು ಶುರುವಾಗುತ್ತೆ. ಜೊತೆಗೆ ಒಂದು ಪಕ್ಷವಾಗಿ ಅಂತ ಟ್ರೀಟ್ ಮಾಡಿಕೊಂಡಾಗ ಒಂದು ಪಕ್ಷಕ್ಕೂ ಕೂಡ ಗ್ಯಾರಂಟಿ ಯೋಜನೆ ಒಂದು ಕೊಟ್ಟರೆ ನಾವು ಸಾಕು, ಜನ ಅದಕ್ಕೆ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ಈ ಒಂದು ಮೋಡಲ್ಲೂ ಕೂಡ ಒಂದು ಸರ್ಕಾರ ಹೋಗ್ತಾ ಇದೆ. ಇದಕ್ಕೆ ಏನು ಲಿಟ್ಮಸ್ ಟೆಸ್ಟ್ ಅಂದರೆ ಯಾವುದು? ಹೌದಾ ಅಲ್ವಾ, ಜನ ನಮ್ಮ ಪರವಾಗಿದ್ದಾರಾ ಇಲ್ವಾ ಅಂತ ಸರ್ಕಾರ ತನ್ನನ್ನು ತಾನು ಪರೀಕ್ಷೆಗೆ ಒಳಪಡಿಸಿಕೊಳ್ಳೋದು ಯಾವಾಗ ಅಂದರೆ ಒಂದಷ್ಟು ಬೈ ಎಲೆಕ್ಷನ್ಗಳು ಬಂದಾಗ. ಇತ್ತೀಚೆಗೆ ರಾಜ್ಯದಲ್ಲಿ 3 ಕ್ಷೇತ್ರಗಳಿಗೆ ಒಂದು ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನ್ನಲ್ಲಿ 3ಕ್ಕೆ ಅಟ್ಲೀಸ್ಟು 1-2 ಅವರು ಗೆಲ್ಲಬಹುದು, ಇನ್ನೊಂದು 1 ಸೀಟ್ ಅಥವಾ 2 ಸೀಟನ್ನು ಅಪೋಸಿಷನ್ ಅವ್ರು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇತ್ತು. ಐ ಅಗ್ರಿ. ಉಪಚುನಾವಣೆಗಳು ಅಂತ ಬಂದಾಗ ಅದರಲ್ಲಿ ಯಾವಾಗಲೂ ರೂಲಿಂಗ್ ಪಾರ್ಟಿ ಕಡೆಗೇ ಜನರಲ್ ಟೆಂಡೆನ್ಸಿ ಆ ಕಡೆಗೆ ಇರುತ್ತೆ. ಜನಗಳ ಒಂದು ಹರಿವು, ಮತಗಳ ಹರಿವು ಆ ಕಡೆ ಇರುತ್ತೆ. ಅದರ ಆಚೆಗೂ ಕೂಡ ಇದು ನಾವು ಗೆದ್ದಿದ್ದೆ ಗ್ಯಾರಂಟಿ ಯೋಜನೆಯಿಂದ, ಯಾವುದು ಏನಾದರೂ ಆಗಲಿ ಗ್ಯಾರಂಟಿ ಒಂದು ಮೇಂಟೈನ್ ಮಾಡ್ಕೊಂಡು ಬಿಟ್ಟರೆ ನಾವು ಆರಾಮಾಗಿ ಅಧಿಕಾರದಲ್ಲಿರಬಹುದು ಎನ್ನುವ ಒಂದು ಮನೋಭಾವವು ಕೂಡ ಇರಬಹುದಾಗುತ್ತೆ. ಗ್ಯಾರಂಟಿ ಬಿಟ್ಟರೆ ಇನ್ನೇನೂ ಇಲ್ವಾ? ಇವತ್ತೇ ನಮ್ಮ ಜ್ವಲಂತ ಸಮಸ್ಯೆಗಳು ಅಂತ ಬಂದಾಗ ರೈತ ಮುಖಂಡರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತೀನಿ. ಆಮೇಲೆ ಈ ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಹಾವಳಿ, ರೈತ ಆತ್ಮಹತ್ಯೆ ಮಾಡಿಕೊಂಡ್ರು, ಟೀಚರ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು, ಇನ್ಯಾರ ಸೂಸೈಡ್ ಮಾಡಿಕೊಂಡ್ರು, ಇಡೀ ಫ್ಯಾಮಿಲಿ ಊರು ಬಿಟ್ಟು ಹೋಗ್ಬಿಟ್ರು. ಇದನ್ನು ನಾವು ಕೇಳಿದ್ದೀವಿ. ನಾನು ಫೋನಿನ ಕೂಡ ಮಾಡಿದ್ದೀನಿ. ರಾಜ್ಯದ ಮೂಲೆ ಮೂಲೆಗಳಿಂದ ಇದ್ರ ಬಗ್ಗೆ ಜನ ಮಾತಾಡಿದ್ದಾರೆ. ಹಾಗಾದರೆ ನಾವು ಈ ಕ್ಷಣದಿಂದ ಮೈಕ್ರೋ ಫಿನಾನ್ಸ್ ಯಾರೆಲ್ಲ ಸಾಲವನ್ನು ಕೊಡ್ತಾ ಇದ್ದರೋ ಅವ್ರನ್ನ ದ್ವೇಷ ಮಾಡಬೇಕಾ? ನಾವು ಅವ್ರನ್ನ ಸಿಕ್ಕಲ್ಲಿ ಅವ್ರು ಹೊಡೆದಾಕ್ಬಿಡ್ಬೇಕಾ? ಅವ್ರನ್ನ ಟಾಡ್ಸ್ಕೊಂಡು ಹೊಡಿಬೇಕಾ? ನೋ. ಮೈಕ್ರೋ ಫಿನಾನ್ಸ್ನಲ್ಲಿ ಸಾಲ ಪಡೀತಿರ್ತಕ್ಕಂಥ ಉದ್ದೇಶ ಏನಿದೆ? ಯಾಕೆ ಜನ ಮೈಕ್ರೋ ಫಿನಾನ್ಸ್ ಮೊರೆ ಹೋಗ್ತಾ ಇದ್ದಾರೆ? ಅಡಮಾನ ಕೇಳಲ್ಲ ಅಂತ ಮೇಯ್ನಾಗಿ. ನೀವು ಎಲ್ಲೇ ಯಾವುದೇ ಒಂದು ಬ್ಯಾಂಕ್ ಹೋದರೂ ಏನಪ್ಪ ಶ್ಯೂರಿಟಿ ಏನು ಇಡ್ತಾ ಇದೆಯಾ, ಕೊಲ್ಯಾಟ್ರಲ್ ಏನು ಇಡ್ತಾ ಇದೆಯಾ ಇದಕ್ಕೆ ಅಂತ ಕೇಳ್ತಾರೆ. ಮೈಕ್ರೋ ಫೈನಾನ್ಸಲ್ಲಿ ಇಲ್ಲ. ನನಗೆ 50,000 ಸಾಲ ಕೊಡ್ತೀನಿ, 1 ಲಕ್ಷ ಸಾಲ ಕೊಡ್ತೀನಿ ಅಂತಾರೆ. ಇಂಥ ಸಮಸ್ಯೆಗಳಿಗೆ ಈ ಬಜೆಟಲ್ಲಿ ಉತ್ತರ ಸಿಗಬಹುದಾಗತ್ತಾ? ಜೊತೆಗೆ ರಾಜ್ಯಪಾಲರು ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದರು. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಒಂದು ಮಾತನ್ನು ಹೇಳ್ತಾ ಇದ್ವು. ಎಲ್ಲ ಬರೆದು ಕೊಟ್ಟಿರೋದನ್ನು ಅವ್ರು ಓದ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಹಾಗಾದರೆ ಸುಳ್ಳು ಹೇಳ್ತಕ್ಕಂಥ ರಾಜ್ಯಪಾಲರನ್ನ ಕೇಂದ್ರ ಯಾಕೆ ನೇಮಕ ಮಾಡಿ ಇಟ್ಕೊಂಡಿದೆ? ಇನ್ನೂ ಕೂಡ ಯಾಕೆ ವಾಪಸ್ ಕರೆಸ್ಕೊಳ್ಳಿಲ್ಲ? ಅವ್ರನ್ನ ವಾಪಸ್ ಕರೆಸ್ಕೋಬೇಕಲ್ವೇ? ಒಂದು ರಾಜ್ಯಪಾಲರು ಯಾರೋ ಬರ್ಕೊಟ್ಟಿದ್ದನ್ನು ಸುಳ್ಳು ಓದುವಷ್ಟು ವಿಚಾರದಲ್ಲಿ ಅವ್ರು ಇರ್ತಾರಾ? ಇದೆಲ್ಲ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಮಯ ಇದು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್